ಸಾಲ ಮನ್ನಾ ಯೋಜನೆ ಭಾಳ ಜನರಲ್ಲಿ ಇರ್ತಕ್ಕಂಥ ಅನುಮಾನಗಳು ಏನಪ್ಪ ಈ ಸರ್ಕಾರ ಬರೀ ಘೋಷಣೆ ಮಾಡಿದ್ದಾರೆ ಇನ್ನೂ ಬಿಡುಗಡೆ ಆಗಲಿಲ್ಲ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಸರ್ಕಾರದ ವತಿಯಿಂದ ಒಬ್ಬ IAS ಅಧಿಕಾರಿಗಳ ನೇತೃತ್ವದಲ್ಲೇ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕಿನ ಸಾಲ ಮನ್ನಾ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಡೇಟಾಬೇಸನ್ನು ಸಂಗ್ರಹ ಮಾಡ್ತಕ್ಕಂಥದ್ದಕ್ಕೇನು ಸೂಚನೆ ಕೊಟ್ಟಿದ್ದು. ಈಗಾಗಲೇ ಸುಮಾರು 6,500 ರಾಷ್ಟ್ರೀಕೃತ ಬ್ಯಾಂಕ್ಗಳು ಮಾಹಿತಿಗಳನ್ನು ಏನು ಕೊಟ್ಟಿದ್ದಾರೆ. ಸುಮಾರು 20 ಲಕ್ಷಕ್ಕೂ ಹೆಚ್ಚಿನ ರೈತರು ಮಾಡಿರ್ತಕ್ಕಂಥ ಸಾಲದ ಬಗ್ಗೆ ಮಾಹಿತಿಗಳು ಇವತ್ತು ಸಂಗ್ರಹ ಆಗಿರ್ತಕ್ಕಂಥದ್ದು. ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಸುಮಾರು 21 ಲಕ್ಷ ರೈತ ಕುಟುಂಬಗಳ ಮಾಹಿತಿಗಳನ್ನು ಏನು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ರೀತಿಯ ಸಾಲ ಮನ್ನಾ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ರಲ್ಲಿ ಈಗಾಗಲೇ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಕ್ಕಂಥದ್ರಲ್ಲಿ 92% ಅಚೀವ್ಮೆಂಟ್ ಏನು ಮಾಡಿದ್ದಾರೆ. ಈಗಾಗಲೇ ನಾವು ನಿಮ್ಮ ಮುಂದೆ ಹೇಳಿದ್ದೇವೆ, ಒಂದು ಪೈಲಟ್ ಪ್ರಾಜೆಕ್ಟು ದೊಡ್ಡಬಳ್ಳಾಪುರ ಮತ್ತು ಸೇಡಮ್ ಈ ಒಂದು ಹಳೆ ಕರ್ನಾಟಕದ ಭಾಗ ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು 2 ತಾಲೂಕಿನ ಸಂಪೂರ್ಣವಾಗಿ ರೈತರು ಪಡೆದಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾಗೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಮೊದಲನೇ ಹಂತದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ನ ಮುಖಾಂತರ ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಅದು ನಿರಂತರವಾಗಿ ಆ ಬ್ಯಾಂಕ್ಗಳು ಕೊಟ್ಟಿರ್ತಕ್ಕಂಥ ಎಲ್ಲ ಡೇಟಾಬೇಸನ್ನು ಇವತ್ತೇನು ಸಂಗ್ರಹ ಏನು ಮಾಡಿದ್ದೇವೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಾರಂಭ ಆಗ್ತಾಯಿದೆ. ಕೆಲವು ನಮ್ಮ ವಿರೋಧಿಗಳು ಚರ್ಚೆಯನ್ನು ಮಾಡ್ತಾರೆ, ಎಲ್ಲಿ ಕೊಟ್ಟಿದ್ದಾರೆ ದುಡ್ಡು, ಯಾರನ್ನ ಗುರುತಿಸಿದ್ದೀರಿ ಅಂತ ಹೇಳಿ. ಅದೆಲ್ಲದಕ್ಕೂ ಅವರು ಸ್ವಲ್ಪ ತಾಳ್ಮೆ ಇದ್ದರೆ ಅದಕ್ಕೆಲ್ಲ ಉತ್ತರವನ್ನು ಸರ್ಕಾರ ಕೊಡಲಿಕ್ಕೆ ತಯಾರಾಗಿದ್ದೇವೆ, ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನು 8,165 ಕೋಟಿ ಸಾಲ ಮನ್ನಾ ಮಾಡಿದರು, ಅದರ ಬಾಬ್ತಿನ ಸಂಪೂರ್ಣ ಹಣವನ್ನು ಏನು ಕೊಡಬೇಕಾಗಿತ್ತು ಅದೀಗಾಗಲೇ ಮೊದಲನೇ ಹಂತದಲ್ಲಿ ಹಣವನ್ನೇನು ಕೊಟ್ಟಿದ್ದು. ಈಗ ಸಹಕಾರಿ ಬ್ಯಾಂಕ್ನಲ್ಲಿ ಇವತ್ತು ಏನು ಸುಮಾರು 2,02,000 ಒಂದು ಸಾಲಗಾರರು ಏನಿದ್ದಾರೆ ಮೊದಲನೇ ಹಂತದಲ್ಲಿ ಈಗಾಗಲೇ ಫೀಡ್ಬ್ಯಾಕ್ ಏನು ಕೊಟ್ಟಿದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ನ ಒಂದು ಓವರ್ ಡ್ಯೂ ಇರ್ತಕ್ಕಂಥದ್ದು ಜಿಲ್ಲಾ ಕೇಂದ್ರಗಳಿಂದ ಬ್ಯಾಂಕ್ಗಳಿಂದ ಅದಕ್ಕೆ ಈ ನವೆಂಬರ್ ತಿಂಗಳವರೆಗೆ 800 ಕೋಟಿ ರೂಪಾಯಿಗಳ ಹಣವನ್ನು ಈಗಾಗಲೇ ಈ ಹೊಸ ಸಾಲದ ಬಾಬ್ತಿಗೂ ಹಣ ಬಿಡುಗಡೆಯಾಗಿದೆ. ಆರ್ಥಿಕ ಇಲಾಖೆಯಿಂದ 1,300 ಕೋಟಿಯನ್ನು ಈ ಒಂದು ನವೆಂಬರ್ ತಿಂಗಳಿನವರೆಗೆ ಇರ್ತಕ್ಕಂಥದ್ದೇನಿದೆ ಮಾಹಿತಿಗಳು ಸಂಪೂರ್ಣ ಕೊಟ್ಟಿಲ್ಲ. ಇನ್ನು 2 ಲಕ್ಷದ ಸಾಲಗಾರರ ಒಂದು ಮಾಹಿತಿಯನ್ನೇನು ಕೊಟ್ಟಿದ್ದಾರೆ ಅದರ ಬಾಬ್ತು 800 ಕೋಟಿ ಹಣವನ್ನು ಈಗ ಬಿಡುಗಡೆ ಮಾಡಿದ್ದೇವೆ. ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳಿಗೆ ಸೂಚನೆ ಕೊಟ್ಟಿದ್ದೇವೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೆ. ಇನ್ನು ಈ ತಿಂಗಳಲ್ಲಿ ನಾವೇನು ರಿಯಂಬರ್ಸ್ ಮಾಡಬೇಕಾಗಿದೆ ಆ ಸಾಲದ ಬಾಬ್ತು ಅದಕ್ಕೆ ವಿವರಣೆಯನ್ನು ಮತ್ತು ವಿವರಗಳನ್ನು ತಕ್ಷಣ ಈ ತಿಂಗಳ 30ನೇ ತಾರೀಕಿನ ಒಳಗೆ ಸಬ್ಮಿಟ್ ಮಾಡಿ ಇನ್ನುಳಿದಂಥ 600 ಕೋಟಿ ಹಣವನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತು ಸೂಚನೆ ಕೊಟ್ಟಿದ್ದೇವೆ. ಪ್ರಮುಖವಾಗಿ ಸಾಲ ಮನ್ನಾ ವಿಷಯಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ 6,500 ಕೋಟಿ ಬಜೆಟ್ನಲ್ಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹಣ ಇವತ್ತೀಗಾಗಲೇ ಆಯವ್ಯಯದಲ್ಲೇ ಅಲೋಕೇಶನ್ ಏನಿದೆ ಅದರಿಂದ ಇವತ್ತು ನ್ಯಾಷನಲೈಸ್ಡ್ ಬ್ಯಾಂಕ್ನ ಸುಮಾರು 6,500 ಬ್ಯಾಂಕ್ನವರು ಸುಮಾರು 33 ಬ್ಯಾಂಕ್ಗಳಿಂದ ಬ್ರ್ಯಾಂಚಸ್ಗಳಿಂದ 6,500 ಬ್ರ್ಯಾಂಚಸ್ಗಳಿಂದ 20,80,00,000 ರೈತರ ಒಂದು ಬೆಳೆ ಸಾಲದ ಮಾಹಿತಿಯನ್ನು ಸಂಗ್ರಹ ಆಗಿದೆ. ಅದಕ್ಕೆ ಇವತ್ತು ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪಾಪ BJP ಸ್ನೇಹಿತರುಗಳು ರೈತರ ಬಗ್ಗೆ ಇಟ್ಟಂಥ ಕಾಳಜಿ ನಾನು ನೋಡಿದ್ದೇನೆ. ನರೇಂದ್ರ ಮೋದಿಯವರು ಭಾಷಣ ಮಾಡಿಬಿಟ್ರು ಅಲ್ಲೆಲ್ಲ ಛತ್ತೀಸ್ಗಢದಲ್ಲಿ. ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡಲಿಲ್ಲ, ಇದೇನೋ ವಾರಂಟ್ ಇಶ್ಯೂ ಮಾಡಿದ್ರು ಅಂತೇಳಿ. ವಾರಂಟ್ ಇಶ್ಯೂ ಮಾಡಿದವರು ಕೇಂದ್ರ ಸರ್ಕಾರದವರು, ಅದೆಲ್ಲ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ. ಸಾಲ ಮನ್ನಾ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ. ಇವತ್ತು 6,500 ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಹಣ ಏನು ಅಲೋಕೇಟ್ ಮಾಡಿದ್ದು 6,500 ಕೋಟಿ ಹಣವನ್ನು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಂದಾಯ ಆಗ್ತಾಯಿದೆ ಅವ್ರು ಕೊಟ್ಟಂಥ ಒಂದು ಮಾಹಿತಿಗಳ ಆಧಾರದ ಮೇಲೆ.